ಮಡಿಕೇರಿಯ ಗ್ಲಾಸ್ ಬ್ರಿಡ್ಜ್ ಮತ್ತು ಅಲ್ಲಿ ನೈಟ್ ರಾಜಾ ಸೀಟ್ಗೆ ಮತ್ತು ಮಡಿಕೇರಿ ಟ್ರಿಪ್ ಹೇಗಿತ್ತು, ನಾವಲ್ಲಿ ಏನೇನೆಲ್ಲ ಮಾಡಿದ್ವಿ, ಮನೇಲಿ ಕೂಡ ಏನು ಸ್ಪೆಷಲ್ ಅಡುಗೆ ಮಾಡಿದ್ವಿ, ಇದಿಷ್ಟನ್ನು ಇವತ್ತು ಈ ಲಾಗಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗೇ ಫುಲ್ ಮಳೆ ಬರ್ತಾ ಇದೆ. ಕ್ಲೈಮೇಟ್ ಅಂತೂ ನಾರ್ಮಲ್ ಕೂಲ್ ಇದೆ. ಇವತ್ತು ಮನೇಲಿ ಗೆಸ್ಟ್ ಬರ್ತಾ ಇದ್ದಾರೆ. ಅಂದರೆ ಮೇಯ್ನ್ ಲೈಫ್ಗೆ ಒಂದು ಪಿಲ್ಲರ್ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಲೈಫ್ಗೆ, ಇದು ಮ್ಯಾರಿಡ್ ಲೈಫ್ಗೆ ಪಿಲ್ಲರ್ ಅವರು ಇವತ್ತು ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ನಮ್ಮ ಮದುವೆಯಲ್ಲಿ ಬಂದಿದ್ದು, ಅದಾದ್ಮೇಲೆ ಬಂದೇ ಇರಲಿಲ್ಲ ಅವರು. ಅವರಿಗೋಸ್ಕರ ಅಂತ ಹೇಳಿ ನಾನಿಲ್ಲಿ ಏಡಿ ಮತ್ತು ಮೀನಿನ ಮೊಟ್ಟೆ, ಅದು ದತ್ತಿ ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ತೊಗೊಂಡ್ಬಂದು, ಚಿಕನ್ ಅದೆಲ್ಲ ತೊಗೊಂಡ್ಬಂದು ನಾನು ಇಲ್ಲಿ ಅಡುಗೆ ಪ್ರಿಪೇರ್ ಮಾಡಿಬಿಡೋಣ ಅವ್ರು ಬರೋಷ್ಟರೊಳಗಡೆ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏಡಿ ತೊಗೊಬಂದಾಗ ನಾನು ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬರಲಿಲ್ಲ, ನಾನೇ ಕ್ಲೀನ್ ಮಾಡೋಣ ಅಂತ ಹೇಳಿ ಮನೆಗೆ ತೊಗೊಂಡ್ಬಂದೆ. ನಮ್ಮ ಯಜಮಾನ್ರಿದ್ರೆ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ನಾನು ಇವತ್ತೇ ಫಸ್ಟ್ ಟೈಮ್ ಏಡಿ ನಾನೇ ಕ್ಲೀನ್ ಮಾಡ್ತಾ ಇರೋದು. ನಿಧಾನಕ್ಕೆ ಕುತ್ಕೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಒಂದು ಏಡಿಲಿ ಫುಲ್ಲು ಮೊಟ್ಟೆ ಇತ್ತು, ಅದ್ರ ಮರಿಗಳೆಲ್ಲ ಇದ್ವು. ಅದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು. ಬಟ್ ಆದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದ್ವಿ ಅಡುಗೆ ಮಾಡೋಣ ಅಂತ. ನಾನಿಲ್ಲಿ ಒಂದು ಜಾರ್ಗೆ ಫಸ್ಟಿಲ್ಲಿ ನಾನು ಏಡಿ ಸಾಂಬಾರು ಮಾಡ್ಕೊಬಿಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದಂದರೆ, ಒಂದು ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2-3 ಈರುಳ್ಳಿ, ಒಂದು 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಕ್ಕೆ ನಾನಿವಾಗ 1 ಸ್ಪೂನ್ ಆಗೋಷ್ಟು ಕಡಲೆ, 1 ಸ್ಪೂನು ಬಿಳಿ ಎಳ್ಳು, ಅದಕ್ಕೆ ಅಂತಾನೆ ಇವಾಗ ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ನೀವು ಮಸಾಲೆ ಬೇರೆ ಥರ ಹಾಕೋಬೋದು, ಬಟ್ ಆ್ಯಕ್ಚುಲಿ ನಾರ್ಮಲಾಗಿ ಮೀನು ಸಾಂಬಾರು ಹೆಂಗೆ ಮಾಡ್ತೀವಿ ಹಂಗೇ, ಬಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಲವಂಗ, ಗಸಗಸೆ, ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕಾದ್ರೆ ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕು. ಯಾಕಂತ ಅಂದರೆ ಅದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಅದು ಚೆನ್ನಾಗಿ ಸಾಂಬಾರು ಸಾಫ್ಟಾಗಿ ಗಟ್ಟಿಯಾಗಿ ಬರಬೇಕಂತಂದರೆ ನೈಸ್ ಪೇಸ್ಟ್ ಥರ ಇರಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿರೋಂಥ ಖಾರನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೀರನ್ನು ಅಷ್ಟು ಹೆಚ್ಚಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕೆಲವರು ಖಾರಕ್ಕೇ ಏನಂತಾರೆ ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೋತಾರೆ. ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ಅದರ ರಸನ ಹಾಕ್ಕೊಂಡಿದ್ದೀನಿ. ಹುಳಿ ಇರಬೇಕು, ಮೀನು ಏಡಿ ಇಂಥದಕ್ಕೆಲ್ಲ ಹುಳಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಅದಾದಮೇಲೆ ಚೆನ್ನಾಗಿ ಕುದಿ ಬಂದಾದಮೇಲೆ ಸಾಂಬಾರು ಬೆಂದಿದೆ ಅಂತ ಅಂದಾಗ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಅದೆಲ್ಲ ಕುದ್ದು ಆದಮೇಲೆ ನಾನಿಲ್ಲಿ ಏಡಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದ್ರ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಾಗೇ ಹಾಕೋತಾ ಇದ್ದೀನಿ. ಇದನ್ನು ಸುಟ್ಕೊಂಡು ತಿಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ನಮಗೆಲ್ಲ ಚಿಕ್ಕ ಮಕ್ಳದು ಅದೇ ನೆನಪು. ಚಿಕ್ಕ ಮಕ್ಕಳಲ್ಲಿದ್ದಾಗ ನಮಗೆಲ್ಲ ಆ ಥರ ಸುಟ್ಟು ಎಲ್ಲ ಕೊಡ್ತಾಯಿದ್ರು. ನಮಗೆ ಏಡಿ ಅದೇ ನೆನಪು ಬರುತ್ತೆ ಯಾವಾಗಲೂ ಕೂಡ. ಅಷ್ಟು ಮಾಡಿ ಮುಚ್ಚಿಟ್ರೆ ಅದು ಏಡಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಮೀನಿನ ಮೊಟ್ಟೆ ಅಂದರೆ ದತ್ತಿ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದಕ್ಕೇ ಈರುಳ್ಳಿ ಹಾಕಿ ಗಂಧು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ದತ್ತಿ ನೋಡಿ ಒಂದು ಸ್ವಲ್ಪ ನೀಟಾಗಿ ಮೇಲ್ಗಡೆದು ಅದರದ್ದು ಪೊರೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ನಾರ್ಮಲ್ ಮೊಟ್ಟೆ ಥರ ಬರೋದಿಲ್ಲ, ಇದು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ ಮೀನಿನ ದತ್ತಿನ. ಯಾಕೆಂದರೆ ಅದು ಅಂಟ್ಕೊಬಿಡುತ್ತೆ ಒಂದಕ್ಕೊಂದು. ಅಂಟ್ಕೊಳ್ಳದೆ ಇರೋ ಥರ ನೋಡಿಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ. ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಮೊಟ್ಟೆ ಟೇಸ್ಟ್ಗಿಂತ ಇದು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಎಲ್ಲರೂ. ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಅಡುಗೆ ಎಲ್ಲ ರೆಡಿ ಮಾಡಿದ ತಕ್ಷಣ ಅಣ್ಣಂದಿರು ಬಂದರು. ಅಣ್ಣ, ಅತ್ತಿಗೆ, ಮಕ್ಕಳು 3 ಜನನೋ 4 ಜನನೋ ಬಂದರು. ಅವ್ರು ಬರ್ತಿದ್ದಂಗೆ ಬೇಡಪ್ಪ ವಿಡಿಯೋ ಏನು ಬೇಡ ನಮ್ಮದು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ವಿಡಿಯೋಗಳಲ್ಲಿ ಅವ್ರನ್ನ ಕವರೇಜ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವೆಲ್ಲರೂ ಟೈಮ್ ವೇಸ್ಟ್ ಮಾಡೋದ ಬೇಡ ಅಂತ ಹೇಳಿ ಊಟ ಮಾಡ್ಕೊಬಿಟ್ಟು ನಾನು, ಚೋಟು, ಪಾಪು ಮತ್ತು ಅಣ್ಣ, ಅತ್ತಿಗೆ ಎಲ್ಲರೂ ಕಾರಲ್ಲಿ ಹೊರಟ್ಬಿಟ್ವಿ. ಮಡಿಕೇರಿಗೆ ಹೊರಟ್ವಿ ನಾವು. ಮಡಿಕೇರಿ ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟ್ ಅಂತ. ಆಲ್ರೆಡಿ ಈವ್ನಿಂಗ್ ಆಗಿದೆ, ಬಟ್ ರೀಚ್ ಮಾಡಿದ್ವಿ 5:30 ಒಳಗಡೆ. ಫುಲ್ ಮಳೆ ಕೂಡ ಬರ್ತಾ ಇತ್ತು. ಅದಾದಮೇಲೆ ಗ್ಲಾಸ್ ಬ್ರಿಡ್ಜ್ ಓಪನ್ ಇತ್ತು ನಮ್ಮ ಅದೃಷ್ಟಕ್ಕೆ. ಹಾಗಾಗಿ ಅಲ್ಲಿಗೆ ಹೋದ್ವಿ. ಅವರು ಅಷ್ಟು ಮಂಡ್ಯದಿಂದ ದೂರದಿಂದ ಬಂದಿದ್ದಾರೆ. ಅವರು ಅಲ್ಲಿಂದ ಇದೊಂದು ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು ಅವರಿಗೆಲ್ಲ. ಹಾಗಾಗಿ ಓಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ವಿ. ಲಕ್ಕೀಲಿ ಅದು ಸಿಕ್ತು.
ಹೌದು, ಎಂಟ್ರೆನ್ಸ್ ಫೀಸು 200 ಇರುತ್ತೆ ಒಬ್ಬರಿಗೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಯಾರಾದರೂ ಅಷ್ಟೇ ಮಡಿಕೇರಿಗೆ ವಿಸಿಟ್ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ 1-2 ಪ್ಲೇಸ್ಗಳಿಲ್ಲ. ಕ್ಲೈಮೇಟೇ ಚೆಂದ, ಜಾಗಗಳು ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ನಾನು ಪಾಪು ಇವರು ಎಲ್ಲರೂ ಒಂದು ಸ್ವಲ್ಪ ಮೆಮೊರೇಬಲ್ ಆಗಿರಲಿ ಅಂತ ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಅವರು ಕೂಡ ಅಷ್ಟೇ, ಅವರು ಕ್ಯಾಮ್ರಾದಲ್ಲಿ ಬರೋದಕ್ಕೆ ಅಷ್ಟು ಇಷ್ಟಪಡಲಿಲ್ಲ. ಹಾಗಾಗಿ ಈ ವಿಡಿಯೋಗಳಲ್ಲಿ ಅವ್ರನ್ನ ಕವರೇಜ್ ಮಾಡಿಲ್ಲ. ಬಟ್ ಹೇಳ್ತೀನಿ, ಅವ್ರು ಬಂದು ನಾವು ಅವ್ರ ಜೊತೆ ಹೋಗಿರೋದಕ್ಕಂತೂ ತುಂಬ ಎಂಜಾಯ್ ಮಾಡಿದ್ವಿ. ಅಣ್ಣ ಯಾವಾಗಲೂ ಅಷ್ಟೇ, ಅವರು ತುಂಬಾ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ. ನನಗೆ ಅವ್ರ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ ನಾವು ಅವತ್ತು ಪೂರ್ತಿ. ಆಲ್ಮೋಸ್ಟು ನಾವು ಗ್ಲಾಸ್ ಬ್ರಿಡ್ಜ್ ಹತ್ರ ಇದ್ದಾಗ ಒಂದು 6 o'clock ಆಗಿತ್ತು. ಅಲ್ಲೇ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಒಂದು 10 minutes ಮೇಲ್ಗಡೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಬಿಡ್ತಾರೆ. ಅಲ್ಲೆಲ್ಲ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತಗೊಂಡು ನಾವು ಮತ್ತೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ, ಚಳಿ ಆಗ್ತಾ ಇದೆ, ಎಲ್ಲ ಅರ್ಜೆನ್ಸಿಲೇ ಬಂದಿದ್ದೀವಿ ಅಂತ ಹೇಳಿ ಏನಾದ್ರು ತಿಂದ್ರಾಯ್ತು ಅಂತ ಹೋದ್ವಿ. ಆ ಚಳಿಗೆ, ಆ ಹಿಮಕ್ಕೆ, ಸಂಜೆ ಆದರೂ ಕೂಡ ಫುಲ್ಲು ಹಿಮ, ಆ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ತುಂಬ ಕ್ಲೈಮೇಟ್ ಸಕ್ಕತ್ತಾಗಿತ್ತು. ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಅನ್ಕೋತಾ ಇದ್ವಿ. ಅಲ್ಲಿಂದ ಪಾಪು ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲರೂ ಏನೇನು ಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿ ತಿನ್ನೋಣ ಅಂತ. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹೊರ್ಗಡೆಗಿಂತ, ಅಲ್ಲಿಗೂ ಹೋಲಿಸ್ಕೊಂಡ್ರೆ ಏನಿಲ್ಲ, ಒಂದು 50-40 rupees ಜಾಸ್ತಿ ಇರುತ್ತೆ. ಇನ್ನೇನು ಮಾಡೋದು, ಎಲ್ಲ ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ, ಜೊತೆಗೆ ಆ ಚಳಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ. ಹಾಗಾಗಿನೇ ನಾವು ಮತ್ತೆ ಅಲ್ಲಿ ಏನಾದರೂ ತೊಗೊಂಡ್ರಾಯ್ತು ತಿಂದ್ರಾಯ್ತು ಅಂತ ಹೇಳಿ ಆರ್ಡ್ರ್ ಮಾಡಿದ್ವಿ. ಸ್ಯಾಂಡ್ವಿಚಸ್ಸು ಮತ್ತು ವಡಾಪಾವು ಮತ್ತು ಪಾವ್ ಭಾಜಿ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದೆಲ್ಲ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ರು. ಜ್ಯೂಸ್ ಅದು ಇದು ಏನು ಬೇಕು ತಿನ್ಕೊಂಡ್ವಿ. ಚೆನ್ನಾಗಿತ್ತು. ಒಂಥರ ಕ್ಲೈಮೇಟ್ ಅಂತೂ ನಮಗಂತೂ ಸೂಪರ್ ಅಂತ ಅನ್ನಿಸ್ತು. ನಮಗಂತೂ ಇದು ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಮಡಿಕೇರಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ಇದನ್ನು ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನಮಗಂತೂ ಓಕೆ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಇದು ಏನಂತಂದರೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಚೆನ್ನಾಗಿತ್ತು. ನಾನು ಮಡಿಕೇರಿ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ಆಲ್ರೆಡಿ 2nd ಟೈಮು. ಈ 2nd ಟೈಮಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಫಸ್ಟ್ ಟೈಮ್ ಕೂಡ ನನಗೆ ಹಾಗೆ ಅನಿಸಿತ್ತು. ಯಾಕಂದರೆ ನಾವು ಸ್ವಲ್ಪ ಎಲ್ಲ ಕಡೆ ಓಡಾಡ್ತಾ ಇರೋದ್ರಿಂದ ನಮಗೆ ಅಷ್ಟು ಓಕೆ ಅನ್ನಿಸ್ತು. ಬಟ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತೀರೋ ಅವ್ರಿಗೆ ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ, ಸೂಪರ್ ಅಂತ ಅನಿಸುತ್ತೆ. ಮಡಿಕೇರಿ ಕಡೆ ವಿಸಿಟ್ ಮಾಡಿ, ಅದರಲ್ಲಿ ಮಡಿಕೇರಿಲಿ ಫೋರ್ಟು, ಗ್ಲಾಸ್ ಬ್ರಿಡ್ಜು, ಆಮೇಲೆ ರಾಜಾ ಸೀಟ್ ಅಂತೂ ಕೇಳೇಬೇಡಿ, ಸಕ್ಕತ್ತಾಗಿರುತ್ತೆ ರಾಜಾ ಸೀಟ್ ಪಾಯಿಂಟ್ ವ್ಯೂ ಅಂತೂ. ಅದಾದಮೇಲೆ ಸುತ್ತಮುತ್ತನೇ ತುಂಬ ಫಾಲ್ಸ್ಗಳೆಲ್ಲ ಇದ್ದಾವೆ, ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನಮ್ಮ ಪಾಪು ಅಂತೂ ಅಲ್ಲಿಂದ ಬಂದಮೇಲೆ ಫುಲ್ ಎನರ್ಜೆಟಿಕ್ ಆಗಿ ಆಟಾಡ್ತಾ ಇದ್ದ. ಅವನಂತೂ ಹಿಡಿಯೋದಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಮೇಲೆಲ್ಲ ಓಡಾಡ್ಕೊಂಡು ಬಂದ ಅಲ್ವಾ, ಎಲ್ಲೂ ನಿಲ್ತಾನೇ ಇಲ್ಲ. ಓಡೋಗೋದು ಬರೋದು. ನಮ್ಮ ಅಣ್ಣನ ಮಗಳು ಒಬ್ಳಿದ್ದಾಳಲ್ವ ಚಿಕ್ಕವಳು, ಅವಳ ಜೊತೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಆಟಾಡ್ತಿದ್ದಾನೆ. ಅವ್ರಿಗೆ ಆ ಥರ ಸ್ಲೋ ಮೋಷನ್ ವಿಡಿಯೋ ಮಾಡಬೇಕಂತೆ. ಆ ಥರ ಅವರು ನನಗೆ ಬಂದು ಹೇಳ್ತಾ ಇದ್ದಾರೆ, ನಾನು ಅಲ್ಲಿಂದ ಬರ್ತೀನಿ, ಅಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿ ಅವರು ಹೇಳಿಬಿಟ್ಟು ಆ ಥರ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಯಾವ ಸ್ಟೈಲಲ್ಲಿ ಬರ್ತಾ ಇದ್ದಾರೆ. ಆ ವಿಡಿಯೋ ನಾನು ಮಾಡಬೇಕಂತೆ, ಸ್ಲೋ ಮೋಷನ್ ವಿಡಿಯೋ ಮಾಡಿ. ಯಪ್ಪ, ನನಗೆ ಅವ್ನು ನೋಡ್ತಾ ಇದ್ರೇ ಅಲ್ಲಿ ಖುಷಿ. ಎಲ್ಲರೂ ನಗ್ತಾ ಇದ್ದಾರೆ, ಜೊತೇಲಿರೋರೆಲ್ಲ ಅಲ್ಲಿ ಏರಿಯಾದಲ್ಲಿ ಅಲ್ಲಿ ಯಾರ್ಯಾರೆಲ್ಲ ಕೂತಿದ್ದಾರೆ ಅವರೆಲ್ಲ ಅವನ್ನೇ ನೋಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾನೆ ಇವನು ಅಂತ. ಅಷ್ಟು ಕಾಲ್ಗಳಂತೂ ನಿಲ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಅಭಿ ಕೂಡ ಬರ್ಬೋದಿತ್ತು, ಬಟ್ ನಮ್ಮ ಯಜಮಾನ್ರು ಅವರು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ, ಅವರು ಬಾರ್ ಕ್ಯಾಶಿಯರ್ ಆಗಿರೋದ್ರಿಂದ ಸಡನ್ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿ ಅವರು ಬರೋಕ್ಕಾಗಲಿಲ್ಲ. ಬಟ್ ಅವ್ರನ್ನ ಆಸ್ತಿನೇ ಮಿಸ್ ಮಾಡ್ತಾ ಇದ್ವಿ. ಇಸ್ಕೊಂಡಿದ್ರಲ್ಲ ಅಷ್ಟೇ. ಈ ಸೀರಿಯಲ್ಗಳ ತೋರಿಸ್ತಾ ಇರ್ತಾರಲ್ಲ, ಕಣ್ಣ ಸಲಿಗೆ ಅಂತ, ಹಿಂಗೆ 2 ಕಣ್ ಕಾಣಿಸ್ತಾವ ನಿಮ್ಮ ಕನ್ನಡಿ ಒಳಗಡೆ. ನೋಡು ಕಾರ್ ಓಡಿಸು. ರೋಡ್ ಕಾಣಿಸ್ತಾ ಇಲ್ಲ ಅಂತ. ರೋಡ್ ಕಾಣಿಸ್ತಾ ಇಲ್ಲ ಸುರಜು, ನೋಡು ಎದ್ದು ನಿಂತ್ಕೊಂಡು ನೋಡು. ಅಲ್ಲಿ ಅಣ್ಣ ನೀವು ಗೇರ್ ಹಾಕಂತ ನೋಡ್ಕತ್ತವನೇ ಹುಷಾರಾಗಿ. ಯಪ್ಪ, ಒಟ್ನಲ್ಲಿ ನಮ್ನ ಎಲ್ಗೋ ಕರ್ಕೊಂಡು ಹೋಗ್ಬಿಡ್ತ. ಹವಾ ಅಂತ ಒಂದು. ಸುರೇಶ್ ಎಲ್ಲಿ ಮಾಡ್ತಿದ್ಯಾ ನೀನು ಗಾಡಿನ?
ಎಲ್ಗೋಗಣ ಸೂರಜ್ ನೆಕ್ಸ್ಟ್? ಎಲ್ಲಾನು ಮಾತಾಡ್ತಾರೆ. ಸೂರಜ್ ಕಾರ್ ಓಡಿಸ್ತಿರೋದು ಯಾರು? ಯಾರು ಕಾರು ಯಾರು ಓಡಿಸ್ತಿರೋದು? ಟ್ರ್ಯಾಕ್ಟರ್ ಅಲ್ಲ ಇದು, ಕಾರು. ಹಾ ಅಣ್ಣ ಅವನ್ನ ಡ್ರೈವಿಂಗ್ ಸೀಟಲ್ಲಿ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಕಿತಾಪತಿನ ಅನುಭವಿಸ್ಬಿಟ್ರು. ಅವ್ನ ಕಿತಾಪತಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆಮೇಲೆ ರಾಜಾ ಸೀಟ್ ಬಂತು. ನೈಟ್ ಕೂಡ ಪಾರ್ಕ್ ಇದೆ ಅಂತ ನಂಗೆ ಇವತ್ತೇ ಫಸ್ಟ್ ಗೊತ್ತಾಗಿದ್ದು. ನಾನು ಲಾಸ್ಟ್ ಟೈಮ್ ಬಂದಾಗ ಆಫ್ಟರ್ನೂನ್ ಬಂದಿದ್ದೆ, ಹಾಗಾಗಿ ನನಗೆ ನೈಟ್ ಟೈಮ್ ಕೂಡ ರಾಜಾ ಸೀಟ್ ಓಪನ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಪಾರ್ಕಲ್ಲೆಲ್ಲ ಓಡಾಡಿಕೊಂಡು ಅಲ್ಲಿ ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಒಂದು ಗ್ರೂಪಲ್ಲಿ ನಿಂತಿದ್ರು. ಎಲ್ಲ ಯಾಕೆ ಅಲ್ಲಿ ಈ ಥರ ಅಸೆಂಬಲ್ ಆಗಿದ್ದಾರೆ ಅಂತ ಹೋಗಿ ನೋಡಿದ್ರೆ ರೈನ್ ಡ್ಯಾನ್ಸ್ ಆಗ್ತಾಯಿತ್ತು. ಅದು ವಾಟರ್ ಡ್ಯಾನ್ಸ್ ಶುರು ಮಾಡ್ತಾರೆ ಅಂತ ಹೇಳಿ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರು ಚೆಕ್ ಮಾಡ್ತಾ ಇದ್ರು ಒಂದೊಂದೇ ಹೋಲ್ಗಳು ಯಾವ್ದ್ಯಾವುದು ಚೆನ್ನಾಗಿ ಬರ್ತಾ ಇದೆ ಅಂತನೋ, ಇಲ್ಲ ನೀರು ಯಾವ ಥರ ಮ್ಯೂಸಿಕಲ್ಲಿ ಬರಬೇಕಂತನೋ ಏನೋ ಗೊತ್ತಿಲ್ಲ. ಬಟ್ ಅವರು ಒಂದೊಂದೇ ಶೇಪ್ಸ್ ಯಾವ್ದ್ಯಾವ್ದು ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ನಮಗೂ ವೆಯ್ಟ್ ಮಾಡಿ ಹೋಗೋಣ ಅಂತ ಅನ್ಕೊಬಿಡ್ತಿದ್ವಿ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಇದು ಮುಗಿಸ್ಕೊಂಡೇ ಹೋಗೋಣ, ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡಿದ್ವಿ. ನಾವು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅದನ್ನು. ನೀವೆಲ್ಲ KRS ಬ್ಯಾಕ್ ವಾಟ್ರಲ್ಲಿ ಇರೋ ಬೃಂದಾವನದಲ್ಲಿ ನೋಡ್ತಾ ಇರ್ತೀರಾ. ಅಲ್ಲೂ ಅಷ್ಟೇ, ಅಲ್ಲಂತೂ ಈ ವಾಟರ್ ಡ್ಯಾನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಹೋಗೋದೇ ಚಂದ ಅಲ್ಲಿಗೆಲ್ಲ. ನಮಗಂತೂ KRS ಡ್ಯಾಮ್ದಂತೂ ಸಖತ್ ಇಷ್ಟ ಆಗುತ್ತೆ. ಅದಾದಮೇಲೆ ನಾವು ಈ ಟೈಮಲ್ಲಿ ಇಲ್ಲಿಗೆ ಹೋಗಿದ್ದಂತೂ ನಮಗೆ ಖುಷಿ ಕೊಡ್ತು. ಹೋಗ್ತಿದ್ದಂಗೆ ಎಲ್ಲರೂ ಇಲ್ಲಿ ನಿಂತಿದ್ದನ್ನು ನೋಡಿ ನಮಗೂ ಕೂಡ ಖುಷಿ ಆಯಿತು. ಹಾಗಾಗಿ ನಾವು ಕೂಡ ಅಲ್ಲೇ ನಿಂತ್ಕೊಂಡ್ವಿ, ಕಾಯ್ತಾ ಇದ್ವಿ, ನೋಡೋಣ ಯಾವ ಥರ ಇದೆಲ್ಲ ಡ್ಯಾನ್ಸ್ ಬರುತ್ತೆ ಅಂತ. ಸಕ್ಕದಾಗಿ ಬಂತು. ನಮ್ಗೆ ಆ ಸಾಂಗ್ಗಳು ಕೇಳ್ತಾ ಇದ್ರೇನೆ ಮೈ ಜುಮ್ ಅಂತ ಅನ್ನಿಸ್ತಾ ಇತ್ತು, ಈ ಕಾವೇರಿ ನದಿಯ ಸಾಂಗ್ಗಳನ್ನ. ಮ್ಯೂಸಿಕ್ ವಾಟರ್ ಡ್ಯಾನ್ಸ್ ಎಲ್ಲ ಮುಗಿಸಿ ನಾನು ಪಾಪು ಕೂಡ ಹೊರಗಡೆ ಬಂದು ಎಲ್ಲ ಡ್ಯಾನ್ಸು ಹಾಡು ಎಲ್ಲ ಹೇಳಿ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅಲ್ಲೂ ಕೂಡ ಫೋಟೋಸ್ನೆಲ್ಲ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಟ್ವಿ ಮನೆಗೆ, ನಾವು ವಾಪಸ್ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ. ಇದಿಷ್ಟು ನಮ್ಮ ಹೋಲ್ ಡೇ ಲಾಗ್ ಆಗಿತ್ತು. ನಮಗಂತೂ ಈ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ಇದೇ ಥರ ಲಾಗ್ಗಳನ್ನ ಮತ್ತೆ ನೋಡ್ಬೇಕಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.